ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕಾಗಿ 60+ ಮಾರ್ಕ್ಸ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಶನ್ಸ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಫಿಸಿಕ್ಸ್ ಕೊಟ್ಟಿದ್ದೆ. ಯಾರು ನೋಡಿಲ್ಲಲ್ಲ ಮೊದಲನೇ ಪಾರ್ಟ್ ನೋಡಿ. ಇದು ಸೆಕೆಂಡ್ ಪಾರ್ಟ್ ಇದೆ. ಇದು ಬಂದುಬಿಟ್ಟು ಕೆಮಿಸ್ಟ್ರಿದು. ಥರ್ಡ್ ಪಾರ್ಟ್ ಬಂದುಬಿಟ್ಟು ಕೂಡ ಬಯೋಲಜಿ ಸೈನ್ಸ್ ಇರ್ತದೆ. ಅದನ್ನು ಕೂಡ ನಾನು ನಿಮಗೆ ರಿಲೀಸ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಅಂತ ಹೇಳ್ತಾ, ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಆ ಲೈವ್ ಕ್ಲಾಸಲ್ಲಿ. ಸೊ ಎಲ್ಲರೂ ಕೂಡ ಬಂದರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಎಸ್, ಒಟ್ಟೆ ಕೆಮಿಸ್ಟ್ರಿಯಲ್ಲಿ 4 ಚಿತ್ರದಲ್ಲಿ 2 ಫಿಕ್ಸ್ ಆಗಿ ಬರ್ತವೆ. ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಲೋಹದ ಮೇಲೆ ಹಬೆಯ ವರ್ತನೆ. ಸೊ ವಿಶೇಷವಾಗಿ ಇಲ್ಲಿ ಗ್ರಾಫೈಟ್ ದಂಡ, ಆ್ಯನೋಡು ಮತ್ತು ಕ್ಯಾಥೋಡ್ಗಳನ್ನು ಗುರುತಿಸೋದು. ಇಲ್ಲಿ ಸತ್ವಿನ ಚೂರ, ಸಲ್ಫ್ಯೂರಿಕ್ ಆಮ್ಲ, ಆಮೇಲೆ ಸಾಬೂನಿನ ದ್ರಾವಣ, ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ನಿರ್ಗಮನ ನಾಳಾಗಿರ್ಬೋದು, ಬರ್ನರ್ ಆಗಿರ್ಬೋದು, ಲೋಹದ ಚೂರು, ಹೈಡ್ರೋಜನ್ ಅನಿಲ, ನೀರು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗಗಳಿತ್ತು. ಅದನ್ನು ಚೆನ್ನಾಗಿ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಕಲ್ಕೋಬೇಕು. ಇನ್ನು ಬರೋಣ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠ. ನಿಮಗೆ ಗೊತ್ತಿರಬೇಕು ರಾಸಾಯನಿಕ ಕ್ರಿಯೆ ಅಂದರೆ ಏನು. ಎಸ್, ರಾಸಾಯನಿಕ ಗುಣಲಕ್ಷಣ ಮತ್ತು ಸಂಯೋಜನೆಗಳನ್ನು ಬದಲಾಯಿಸಿ ಹೊಸ ಉತ್ಪನ್ನ ಬಿಡುಗಡೆ ಮಾಡೋ ಕ್ರಿಯೆಯನ್ನೇ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಏನು ಬದಲಾವಣೆ ಆಗ್ತದೆ? ಒಂದನೇದು ಹೊಸ ಉತ್ಪನ್ನ ಉಂಟಾಗ್ತದೆ, ರಾಸಾಯನಿಕ ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದ ಬದಲಾವಣೆ, ಬಣ್ಣ ಮತ್ತು ವಾಸನೆ ಬದಲಾವಣೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ರಾಸಾಯನಿಕ ಸಮೀಕರಣ ಅಂದರೆ ಏನು? ಎಸ್, ರಾಸಾಯನಿಕ ಕ್ರಿಯೆಯ ಸಾಂಕೇತಿಕ ನಿರೂಪಣೆಗೆ ಏನಂತ ಕರೀತಾರಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು ಇದ್ದಾವೆ. ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ರಾಸಾಯನಿಕ ಸಂಯೋಗ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಬಿಡುಗಡೆ ಮಾಡಿದರೆ ಅದನ್ನು ರಾಸಾಯನಿಕ ಸಂಯೋಗ ಅಂತಲೇ ಕರೆಯೋದು. ಇದನ್ನು ಸಮೀಕರಣದಲ್ಲಿ ಹೀಗೂ ಬರಿಬೋದು, 2mg + O2 ಇಟ್ ಗಿವ್ಸ್ 2mgO. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಒಂದೇ ಪ್ರತಿವರ್ತಕ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಬಿಡುಗಡೆಯಾಗೋ ಕ್ರಿಯೆ. ಫಾರ್ ಎಕ್ಸಾಂಪಲ್ PbNO3 ಟ್ವೈಸ್ ಇಟ್ ಗಿವ್ಸ್ PbO + NO2O2 ಅಂತ ಬರೆದ್ರೆ ಸಾಕು. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ, ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟ ಮಾಡೋ ಕ್ರಿಯೆ ರಾಸಾಯನಿಕ ಸ್ಥಾನಪಲ್ಲಟ. Mg + ZnSO4 ಇಟ್ ಗಿವ್ಸ್ MgSO4 + Mg. ಇನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಪ್ರತಿವರ್ತಕಗಳಲ್ಲಿರುವ ಸಂಯುಕ್ತಗಳು ಪರಸ್ಪರ ವಿನಿಮಯಗೊಂಡು ಹೊಸ ಉತ್ಪನ್ನ ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆ. NaCl + AgNO3 ಇಟ್ ಗಿವ್ಸ್ AgCl2 + Na2O3 ಅಂತ ಬರೆದ್ರೆ ಸಾಕು. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಯ ವ್ಯತ್ಯಾಸವನ್ನು ಕೂಡ ನಿಮಗೆ ಕೇಳ್ಬೋದು. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನು ಕೂಡ ನೀವು ಚೆನ್ನಾಗಿ ಕಲ್ಕೊಂಡು ಹೋಗ್ರಿ. ಏನದಪ್ಪ ಅಂದ್ರೆ ಪ್ರತಿವರ್ತಕ ಆಕ್ಸಿಜನ್ ಬಳಸಿಕೊಳ್ಳುವ ಕ್ರಿಯೆ, ಪ್ರತಿವರ್ತಕ ಆಕ್ಸಿಜನ್ ಕಳೆದುಕೊಳ್ಳುವ ಕ್ರಿಯೆ. ಇನ್ನು ಅಪಕರ್ಷಣ ಮತ್ತು ಉತ್ಕರ್ಷಣ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಪಕರ್ಷಣೆ, ಇನ್ನೊಂದು ಪ್ರತಿವರ್ತಕ ಉತ್ಕರ್ಷಣೆ ಹೊಂದುವ ಕ್ರಿಯೆ. ಸೊ ಅಪಕರ್ಷಣ ಉತ್ಕರ್ಷಣ ಕ್ರಿಯೆ ಅಂತ ಕರೆಯೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಶಿಸುವಿಕೆ. ಎಸ್, ನಶಿಸುವಿಕೆ ಅಂದರೆ ಏನಪ್ಪ ಅಂತಂದರೆ, ಎಸ್ ಇಲ್ಲಿ ಏನು ನೀವು ಬರಿಬೇಕಾಗ್ಯದ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕೆಲವು ಲೋಹೀಯ ವಸ್ತುಗಳು ತಮ್ಮ ಸುತ್ತಲಿನ ತೇವ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ಕ್ರಮೇಣವಾಗಿ ಹೊಳಪನ್ನು ಕಳೆದುಕೊಂಡು ಸವೆದು ಹೋಗ್ತಕ್ಕಂಥ ಕ್ರಿಯೆಯನ್ನೇ ನಶಿಸುವಿಕೆ ಅಂತ ಕರೆಯೋದು. ಈ ನಶಿಸುವಿಕೆಯನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತೀರಿ? ಗ್ರೀಸ್ ಹಚ್ಚೋದು, ಬಣ್ಣ ಹಚ್ಚೋದು, ಸತ್ವಿನ ಲೇಪನವನ್ನು ಮಾಡ್ಬೋದು. ಇನ್ನು ಕಮಟುವಿಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಣ್ಣೆ ಅಥವಾ ಕೊಬ್ಬು ಗಾಳಿಯೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಅದರ ವಾಸನೆ ಮತ್ತು ರುಚಿಯನ್ನು ಬದಲಾಯಿಸುವ ಪ್ರಕ್ರಿಯೆ ಕಮಟುವಿಕೆ. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರಪ್ಪ ಅಂದರೆ ನೈಟ್ರೋಜನ್ ಅನಿಲ ಪ್ರಬಲ ಪ್ರತಿ ಉತ್ಕರ್ಷಣಕಾರಿಯಾಗಿರೋದ್ರಿಂದ ಆಹಾರ ಪದಾರ್ಥಗಳ ಉತ್ಕರ್ಷಣೆ ಹೊಂದದಂತೆ ಸಂರಕ್ಷಣೆ ಮಾಡಲಿಕ್ಕೆ ಈ ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಅನಿಲವನ್ನೇ ಹಾಯಿಸಿರ್ತಾರೆ. ಎಸ್, ಇನ್ನು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ನಡುವಿನ ವ್ಯತ್ಯಾಸ. ಅಂತರುಷ್ಣಕ ಕ್ರಿಯೆ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಉಷ್ಣ ನಡೆಸಿಕೊಂಡು ನಡೀತಕ್ಕಂಥ ಕ್ರಿಯೆ. ಫಾರ್ ಎಕ್ಸಾಂಪಲ್ ಸುಣ್ಣಕಲ್ಲಿನ ವಿಭಜನೆ ಅಂತ ಹೇಳ್ಬೋದು. CaCO3 ಇಟ್ ಗಿವ್ಸ್ CaO + CO2. ಇನ್ನು ಬಹಿರುಷ್ಣಕ ಕ್ರಿಯೆ ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆ. ಫಾರ್ ಎಕ್ಸಾಂಪಲ್ ಉಸಿರಾಟ ಮತ್ತು ದಹನ ಕ್ರಿಯೆ. CH4 + 2O2 ಇಟ್ ಗಿವ್ಸ್ CO2 + H2O ಅಂತ ಬರೆದ್ರೆ ಸಾಕು. ಇನ್ನು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ನೋಡ್ಕೊಡ್ರಿ. ಉತ್ಕರ್ಷಣ ಕ್ರಿಯೆ ಅಂದರೆ ಪ್ರತಿವರ್ತಕ ಆಕ್ಸಿಜನ್ ಬಳಸಿಕೊಳ್ಳುವ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡುವ ಕ್ರಿಯೆ. ಅಪಕರ್ಷಣ ಅಂದರೆ ಪ್ರತಿವರ್ತಕ ಆಕ್ಸಿಜನನ್ನು ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನನ್ನು ಬಳಸಿಕೊಳ್ಳುವ ಕ್ರಿಯೆ. ಫಾರ್ ಎಕ್ಸಾಂಪಲ್ CuO + H2 ಇಟ್ ಗಿವ್ಸ್ Cu + H2O. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ
ಮೇನ್ ಮೊದಲು ಗುಣಗಳನ್ನು ನೋಡಿ. ಆಮ್ಲದ ಪಿ ಎಚ್ ಮೌಲ್ಯ 0 to 7, ಹುಳಿ ರುಚಿ, ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತಾವೆ. ಪ್ರತ್ಯಾಮ್ಲ ಪಿ ಎಚ್ ಮೌಲ್ಯ 7 ರಿಂದ 14, ಕಹಿ ರುಚಿ, ಕೆಂಪು ಲಿಟ್ಮಸನ್ನು ನೀಲಿ ಲಿಟ್ಮಸಕ್ಕೆ ಪರಿವರ್ತನೆ ಮಾಡ್ತವೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ. ವಿನೆಗರ್ನಲ್ಲಿ ಏನದ? ಅಸಿಟಿಕ್ ಆಮ್ಲ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ, ಇರುವೆ ಕಡಿತಕ್ಕೆ ಕಾರಣ ಮೆಥನಾಯಿಕ್ ಆಮ್ಲ, ಹುಣಸೆಯ ಆಮ್ಲ, ಟಾರ್ಟಾರಿಕ್, ಟೊಮೆಟೊ, ಆಕ್ಸಾಲಿಕ್, ಮೊಸರು, ಲ್ಯಾಕ್ಟಿಕ್ ಆಮ್ಲ. ಪ್ರತ್ಯಾಮ್ಲಗಳ ಹೆಸರುಗಳು: ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್, ಸುಣ್ಣದ ನೀರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೌಮ್ಯ ಪ್ರತ್ಯಾಮ್ಲ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಆಮ್ಲ ಶಾಮಕವಾಗಿ ಅದನ್ನು ಬಳಸೋದು. ಇನ್ನು ಈ ಕೋಷ್ಟಕ ಅಂತಲೂ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಯಾವುದರ ಸಾಮಾನ್ಯ ಹೆಸರದ, ಅದರ ರಾಸಾಯನಿಕ ಹೆಸರು ಏನದ, ಸೂತ್ರ ಏನದ, ಹೇಗೆ ತಯಾರಿಸ್ತಾರೆ, ಯಾವ ಥರ ಉಪಯೋಗವನ್ನು ಮಾಡ್ತೀರಿ. ಅಡುಗೆ ಉಪ್ಪನ್ನು ಸೋಡಿಯಂ ಕ್ಲೋರೈಡ್ ಅಂತೀವಿ, NaCl. ಅದನ್ನು ಹೇಗೆ ತಯಾರಿಸ್ತೀರಿ? HCl ಪ್ಲಸ್ NaOH, ಇಟ್ ಗಿವ್ಸ್ ಟು NaCl ಪ್ಲಸ್ H2O. ಉಪಯೋಗ ಕೈಗಾರಿಕೆಗಳಲ್ಲಿ ಬಹಳಷ್ಟು ರಾಸಾಯನಿಕಗಳ ತಯಾರಿಕೆ ಮತ್ತು ಆಹಾರದ ಸಿದ್ಧತೆಗೆ. ಅದೇ ಥರ ಅಡುಗೆ ಸೋಡಾಗೆ ಏನಂತೀರಿ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೂತ್ರ NaHCO3. ಅದನ್ನು ಹೇಗೆ ತಯಾರಿಸ್ತಾರೆ? ಸೋಡಿಯಂ ಕ್ಲೋರೈಡ್ ದ್ರಾವಣವು ಅಮೋನಿಯಂ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಅಡುಗೆ ಸೋಡಾ ಸಿಗ್ತದೆ. NaCl ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3, ಇಟ್ ಗಿವ್ಸ್ ಟು NaHCO3 ಪ್ಲಸ್ NH4Cl. ಇದನ್ನು ಬೇಕಿಂಗ್ ಪೌಡರ್ ತಯಾರಿಕೆಗೆ ಆಮ್ಲಶಾಮಕವಾಗಿ ಸೋಡಾ ವಾಟರ್ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಅದೇ ರೀತಿ ವಾಷಿಂಗ್ ಸೋಡಾ, ಚಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಮೋಸ್ಟ್ ಇಂಪಾರ್ಟೆಂಟ್. ಚಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರತಿ ಸರನು ಕೇಳ್ತಾ ಇದ್ದಾರೆ, ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ತಟಸ್ಥೀಕರಣ ಕ್ರಿಯೆ ನೋಡಿ. ಏನು ತಟಸ್ಥೀಕರಣ ಕ್ರಿಯೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ನೀರು ಮತ್ತು ಲವಣ ಉಂಟಾಗೋದೇ ತಟಸ್ಥೀಕರಣ ಕ್ರಿಯೆ. ಉದಾಹರಣೆ NaOH ಪ್ಲಸ್ 6HCl, ಇಟ್ ಗಿವ್ಸ್ ಟು NaCl ಪ್ಲಸ್ H2O. ಉಭಯಧರ್ಮಿ ಆಕ್ಸೈಡ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೊಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್. ಈ ಅಲ್ಯೂಮಿನಿಯಂ ಆಕ್ಸೈಡನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡೋದಕ್ಕೇ ಉಭಯಧರ್ಮಿ ಆಕ್ಸೈಡ್ ಅಂತಲೇ ಹೇಳೋದು. ಇನ್ನು pH ವ್ಯಾಲ್ಯೂ, ಸೊ ಯಾವುದಕ್ಕೆ pH ವ್ಯಾಲ್ಯೂ ಅಂತ ಕರೀತಾರೆ ಅದು ಕೂಡ ಕೊಟ್ಟಿನಿ. ಹೈಡ್ರೋಜನ್ ಅಯಾನುಗಳ ಸಾರತೆ, ಇದು ಇಂಪಾರ್ಟೆಂಟ್ ಇದೆ. ಯಾವುದು? ಆಮ್ಲ ಮಳೆ ಆಗಿರ್ಬೋದು, ಹಲ್ಲಿನ ಸವೆತ ಆಗಿರ್ಬೋದು, ಜಠರ ಆಗಿರ್ಬೋದು. ಆಮ್ಲ ಮಳೆ pH ಮೌಲ್ಯ 5.6ಕ್ಕಿಂತ ಕಡಿಮೆ. ಓಕೆ, ಪರಿಣಾಮ ಏನು? ಜಲಚರಗಳ ಉಳಿವು ದುಸ್ತರ, ಸ್ಮಾರಕಗಳ ಹೊಳಪು ಕಡಿಮೆ, ವಾಯು ಮಾಲಿನ್ಯವಾಗದಂತೆ ತಡೆಗಟ್ಟಬೇಕು. ಆಮೇಲೆ ಜಠರದ pH ಮೌಲ್ಯ 1.2ಕ್ಕಿಂತ ಕಡಿಮೆ, ಅಜೀರ್ಣತೆ ಆಗ್ತದೆ. ಅಧಿಕ ಆಮ್ಲದಿಂದ ಜಠರದ ನೋವು ಮತ್ತು ಉರಿತ. ಇಲ್ಲಿ ಸೌಮ್ಯ ಪ್ರತ್ಯಾಮ್ಲ ಮೆಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ, ಇಂಪಾರ್ಟೆಂಟ್. ಹಲ್ಲಿನ ಸವೆತ, ಸೊ ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆಗ್ತದೆ. ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯಿಂದ ಹಣ್ಣಿನ ಎನಾಮಲ್ ಸವೆತವಾಗ್ತದೆ. ಪ್ರತ್ಯಾಮ್ಲ ಟೂತ್ಪೇಸ್ಟನ್ನೇ ನಾವೇನು ಮಾಡಬೇಕಪ್ಪ ಅಂದರೆ ಬಳಸಬೇಕು, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಲೋಹ ಮತ್ತು ಅಲೋಹಗಳ ಗುಣಗಳನ್ನು ನೋಡ್ಕೊಳ್ರಿ, ಸಾಮಾನ್ಯ ಗುಣಗಳು. ಇನ್ನು ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ಕೇಳ್ತಾರೆ. ಇದು ಅಯಾನಿಕ್ ಬಂಧ ಹೊಂದಿದೆ, ಹೆಚ್ಚಿನ ದ್ರವಣ ಮತ್ತು ಕುದಿಯುವ ಬಿಂದು, ನೀರಿನಲ್ಲಿ ಕರಗ್ತವೆ, ದ್ರವಿಸಿತ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಇರ್ತವೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಕ್ರಿಯಾಶೀಲತೆ ಸರಣಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಅತ್ಯಂತ ಕ್ರಿಯಾಶೀಲ, ಮಧ್ಯಮ ಕ್ರಿಯಾಶೀಲ, ಅತಿ ಕಡಿಮೆ ಕ್ರಿಯಾಶೀಲ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಸಿನ್ನಬಾರ್ ಅದರಿಂದ Hg ಅಂದರೆ ಪಾದರಸವನ್ನು ಪಡಿತಾರೆ, ಇದು ಇಂಪಾರ್ಟೆಂಟ್. ಇನ್ನು ಏನೆಲ್ಲ ಇಂಪಾರ್ಟೆಂಟ್ ನೋಡಿ. ಕಾಸುವಿಕೆ, ಹುರಿಯುವಿಕೆ, ಮಿಶ್ರಲೋಹ. ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದಿರುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋ ಪ್ರಕ್ರಿಯೆ ಕಾಸುವಿಕೆ. ಇಲ್ಲಿ ಸತ್ವಿನ ಕಾರ್ಬೋನೇಟ್ ಅದಿರನ್ನು ಕಾಸಿದಾಗ ಸತ್ವಿನ ಆಕ್ಸೈಡ್ ಸಿಗ್ತದೆ. ಇನ್ನು ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋ ಪ್ರಕ್ರಿಯೆ ಹುರಿಯುವಿಕೆ. ಇನ್ನು ಸತ್ವಿನ ಸಲ್ಫೈಡ್ ಅದಿರನ್ನು ಹುರಿದಾಗ ಸತ್ವಿನ ಆಕ್ಸೈಡ್ ಸಿಗ್ತದೆ. 2ZnS ಪ್ಲಸ್ 3O2, ಇಟ್ ಗಿವ್ಸ್ ಟು 2ZnO ಪ್ಲಸ್ 2SO2. ಇನ್ನು ಮಿಶ್ರಲೋಹ, ಲೋಹ ಮತ್ತು ಲೋಹ ಅಲೋಹಗಳ ಸಮಾಂಗಿ ಮಿಶ್ರಣವೇ ಮಿಶ್ರಲೋಹ. ಆಮೇಲೆ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಶುದ್ಧ ರೂಪದಲ್ಲಿ ಬಳಸಲು ಸಾಧ್ಯವಿಲ್ಲ. ಲೋಹಗಳಿಗಿಂತ ಮಿಶ್ರಲೋಹ ನಶಿಸುವಿಕೆ ಕಡಿಮೆ ಅನ್ನೋದನ್ನು ಬರೆದ್ರೆ ಸಾಕು. ಇವೆಲ್ಲ ಸೂತ್ರಗಳಿದ್ದಾವೆ, ಸಮೀಕರಣಗಳಿದ್ದಾವೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬರೋಣ. ಸಾಮಾನ್ಯ ಸೂತ್ರ ಇದೆ ನೋಡಿ. ಅಲ್ಕೇನ್ ಅದಾವ, ಬಂಧ ಸ್ವರೂಪ ಮೀಥೇನ್. ಸೊ ನೀವು ಈ ಥರ ನೆನಪಿಟ್ಕೋಬೇಕು. ಮೀಥೇನ್ CH4 ಅದ, ಇದು ಒಂದು ರಚನಾ ಸೂತ್ರ. ಈಥೇನ್ C2H6, ಪ್ರೋಪೇನ್ C3H8, ಇದು ಇಂಪಾರ್ಟೆಂಟ್. ಇವೆಲ್ಲ ಏನಿದ್ದು ಆಲ್ಕೇನ್ ಇತ್ತು. ಓಕೆನಾ? ಇನ್ನು ಆಲ್ಕಿನ್ಗಳಲ್ಲಿ ಯಾವ ಬರ್ತಾವ? ಈಥೀನ್ ಬರ್ತದೆ, ಈಥೀನ್ ಸೂತ್ರ C2H4, ಪ್ರೋಫಿನ್ದು C3H6, ಬ್ಯೂಟಿನ್ದು C4H8, ಇವು ಆಲ್ಕಿನ್ಗಳಲ್ಲಿ ಬರ್ತಾವ. ಓಕೆನಾ? ಇನ್ನು ನೆಕ್ಸ್ಟ್ ಆಲ್ಕೈನ್ ಬರ್ತಾವ. ಆಲ್ಕೈನ್ಗಳಲ್ಲಿ ಯಾವುದಿದೆ? ಈಥೈನ್ ಅದ, ಅದು C2H2, ಪ್ರೋಫೈನ್ ಅದ C3H4, ಬ್ಯೂಟೈನ್ ಅದ C4H6, ಇಟ್ಸ್ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ಸೈಕ್ಲೋಹೆಕ್ಸಿಕ ಅಂದರೆ C2H12, ಬೆಂಜಿನ್ನು C3H6, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಭಾಳ ಸರಿ ಇದನ್ನು ಕೇಳಿದ್ದಾರೆ, ನೋಡ್ಕೊಡ್ರಿ. ಆಮೇಲೆ ಇದು ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆ ಅಂದರೆ ಬರೀಲೇಬೇಕು. ಸೊ ಇದರಲ್ಲಿ ಟೋಟಲಿ 4 ಇದ್ದಾವೆ, 4ರಲ್ಲಿ ಒಂದಂತೂ ಕೇಳ್ತಾರೆ. ಇದು ಹೈಡ್ರೋಜನ್ದದ, ಆಕ್ಸಿಜನ್, ನೈಟ್ರೋಜನ್, ಮೀಥೇನ್,
ಈಥೀನ್ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ, ಅದು ಯಾವ್ಯಾವೆಲ್ಲ ಸಂಯುಕ್ತಗಳ ವರ್ಗ ಅನ್ನೋದನ್ನು ನೋಡಿಕೊಂಡ್ರೆ ಸಾಕು. ಇನ್ನು ಅನುರೂಪ ಶ್ರೇಣಿಗಳನ್ನು ನೋಡ್ಕೊಂಡೋಗ್ರಿ. ಕೆಟನೀಕರಣ, ಸಮಾಂಗತೆ, ಕ್ರಿಯಾಗುಂಪು ಇವೆಲ್ಲ ಡೆಫಿನೇಷನ್ಗಳನ್ನು ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಡೆಫಿನೇಷನ್ ಆಗಿದ್ದಾವೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಹೇಳಿದ್ದೀನಿ. ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ನ ಅಯಾನಿಕ್ ಬಂದ ವೆರಿ ಇಂಪಾರ್ಟೆಂಟ್, ನಾಳೆ ಬಂದರೆ ಬರ್ಬೋದು. ಓಕೆನಾ. ಇನ್ನು ಈ ಪ್ರಶ್ನೆ ಮೊನ್ನೆ ಕೇಳಿದರು, ಕಾರ್ಬನ್ ಪರಮಾಣು C4 ಅನ್ಅಯಾನ್ ಮತ್ತು C4 ಕ್ಯಾಟಯಾನ್ ಉಂಟು ಮಾಡೋದಿಲ್ಲ, ಏಕೆ? ಕಾರಣ ಕೊಡಿದೆ. ಅಯಾನಿಕ್ ಸಂಯುಕ್ತಗಳ ಮೇಲೆ ಚಿನ್ನದ ಆಭರಣ, ಬೆಳ್ಳಿ ಪಾತ್ರೆ, ನಿಕ್ಕೆಲ್. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಹಾಸ್ತಾರೆ ಏಕೆ ಅಂತ ಕೇಳಿದರು. ಇದು ಇಂಪಾರ್ಟೆಂಟ್. ಪ್ರಕ್ಷೇಪಣ ಓದ್ಕೊಂಡೋಗಿ, ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆ 4 ಅಂಶಗಳು ಕೇಳಿದ್ದಾರೆ. ಆಮೇಲೆ ಇದು ಕೂಡ ಕೆಲವೊಂದಿಷ್ಟು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಇಷ್ಟು ಕೆಮಿಸ್ಟ್ರಿ ಕೊಟ್ಟಿದ್ದೀನಿ. ಬಯಾಲಜಿಯನ್ನು ನೆಕ್ಸ್ಟ್ ಭಾಗದಲ್ಲಿ ತರ್ತೀನಿ. ಬಾಯ್.